ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತಂದರೆ ಬಾಣಂತನ ಹೇಗೆ ಮಾಡಿಸ್ಕೋಬೇಕು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎಲ್ಲರೂ ಹೇಳಿರ್ತಾರೆ, ನಿಮ್ಮ ಅಜ್ಜಿ ಇರ್ತಾರೆ, ನಿಮ್ಮ ಅಮ್ಮ ಇರ್ತಾರೆ. ಸೊ ನಿಮಗೆ ಬಾಣಂತನ ಹೇಗೆ ಮಾಡ್ಕೋಬೇಕು, ಹೇಗಿರಬೇಕು, ಏನೇನು ತಿನ್ನಬೇಕು, ಪಾಪನ ಹೇಗೆ ನೋಡ್ಕೋಬೇಕು ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ನಾನೇನು ಹೇಳೋಕ್ಕೆ ಬಂದಿರೋದೇನೆಂದರೆ, ನೀವು ಬಾಣಂತನ ಹೇಗೆ ಮಾಡಿಸ್ಕೊತೀರೋ ನಿಮ್ಗೆ ಅದೇ ಮುಂದೆ ಯೂಸ್ ಆಗುತ್ತೆ. ಇಲ್ಲಾಂದರೆ ನೀವು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಎಸ್ಪೆಷಲಿ ನಾನಂತೂ ಬಾಣಂತನದಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೀನಿ. ಸೊ ನಮ್ಮಮ್ಮ ಇರ್ತಿದ್ರು, ಅವ್ರು ಕೆಲ್ಸಕ್ಕೆ ಹೋಗ್ಬೇಕು, ಅವ್ರ ದುಡಿಮೆ ನೋಡಬೇಕಲ್ಲ, ನಮ್ಮ ಹತ್ರನೇ ಕೂತ್ಕೊಂಡ್ರೆ ಆಗಲ್ಲ ಅಂತ ಅವರು ಕೆಲ್ಸಕ್ಕೆ ಹೋಗ್ತಿದ್ರು. ಸೊ ನಾನು ಏನು ಅಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದೀನಿ, ಬಟ್ ನಾನು ಅನುಭವಿಸಿರೋ ಕಷ್ಟ ಯಾವ ಜನ್ಮದಲ್ಲೂ ಯಾವ ಶತ್ರುಗೂ ಸಹ ಬೇಡ. ಸೊ ಅದಕ್ಕೆ ನಾನು ನಿಮಗೆ ಹೇಳೋಕ್ಕೆ ಬಂದಿದ್ದೀನಿ ಹೇಗಿರಬೇಕು ಅಂತ. ಅವಾಗಿನ ನಮಗಿಂತ ಸೀನಿಯರ್ ಸಿಟಿಸನ್ ಏನಿದ್ದಾರೆ ಅವ್ರೇನು ಮಾಡ್ತಿದ್ರು, ಹೊಟ್ಟೆಗೆ ಸರಿಯಾಗಿ ತಿನ್ನೋಕೆ ಅನ್ನ ಇರ್ತಿರಲಿಲ್ಲ, ದುಡಿದ್ರೇ ಅವ್ರಿಗೆ ಇದು ಅಂದ್ಬಿಟ್ಟು ಏನು ಮಾಡ್ಬಿಡ್ತಿದ್ರು, ಹೊಲದ ಕೆಲಸಕ್ಕಾಗಲಿ ಇನ್ನೊಂದು ಕೆಲಸಕ್ಕಾಗಲಿ ಹೋಗ್ಬಿಡ್ತಿದ್ರು. ಮಕ್ಳನ್ನ ಬಿಟ್ಬಿಟ್ಟು ಸರಿಯಾಗಿ ಬಾಣಂತನ ಮಾಡಿಸ್ಕೊತಿರ್ಲಿಲ್ಲ. ಬಟ್ ಅವ್ರು ಮಾಡಿಸ್ಕೊಳ್ದಿದ್ರೆ ಈಗ ಅವ್ರು ಅನುಭವಿಸ್ತಾ ಇದ್ದಾರೆ. ಸೊ ಅದು ನಮ್ಗೆ ಹೇಳ್ತಾರೆ, ಬಾಣಂತನ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ, ನಮ್ಗೆ ಆ ನೋವು ಬಂತು, ಈ ನೋವು ಬಂತು, ಈ ಥರ ಆಯಿತು ಅಂತ. ಸೊ ನಾರ್ಮಲ್ ಡೆಲಿವರಿ ಆಗಲಿ, ಸಿಸೇರಿಯನ್ ಡೆಲಿವರಿ ಆಗಲಿ, ಇಬ್ರಿಗೂ ಕಷ್ಟ ಇದ್ದೇ ಇರುತ್ತೆ. ಇಲ್ಲಪ್ಪ ನಾರ್ಮಲ್ ಡೆಲಿವರಿ ಈಸಿ, ಅವರು ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ, ಏನೂ ಕಷ್ಟ ಇಲ್ಲ, ನಮಗೆ ಸಿಸೇರಿಯನ್ ಇರೋರಿಗೆ ನಮಗಂತೂ ತುಂಬ ಕಷ್ಟ ಇದೆ ಹಂಗೆ ಹಿಂಗೆ ಅಂತ ಏನಿಲ್ಲ. ಇಬ್ರಿಗೂ ಕಷ್ಟ ಇದೆ, ಇಬ್ರೂ ಮಕ್ಕಳನ್ನ ಇರ್ತಾರೆ, ಇಬ್ರಿಗೂ ನೋವಿದ್ದೇ ಇರುತ್ತೆ. ಆದರೆ ಬಟ್ ತೋರಿಸ್ಕೊಳ್ಳಲ್ಲ ಅಷ್ಟೇ. ನಾರ್ಮಲ್ ಇರೋರಿಗೂ ಕಷ್ಟ ಇದೆ, ಸಿಸೇರಿಯನ್ ಇರೋರಿಗೂ ಕಷ್ಟ ಇದೆ. ಯಾರಿಗೆ ತಾನೇ ಕಷ್ಟ ಇರೋಲ್ಲ? ಎಲ್ಲರೂ ಮಕ್ಕಳನ್ನ ಹಿಡಿತಾರಲ್ವ. ಸೊ ಇಬ್ರೂ ಅಷ್ಟೇ, ಇಬ್ರೂ ಹೇಗೆ ಬಾಣಂತನ ಮಾಡಿಸ್ಕೊತೀವೋ ನಮ್ಗೆ ಅಷ್ಟೇ ಒಳ್ಳೆಯದು. ಇಲ್ಲಾಂದರೆ ಮುಂದೆ ನಾವು ಅಷ್ಟೇ, ಮುಂದೆ ನಮ್ಗೆ ಆ ನೋವು ಬಂತು, ಈ ನೋವು ಬಂತು, ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ತೀವಿ. ಸೊ ಅಮ್ಮ, ಅಕ್ಕ ಅಥವಾ ಅಜ್ಜಿ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ನಾವು ಮಾಡ್ಕೊಳಕ್ಕಾಗಲ್ಲ, ಮಟ್ಟಕ್ಕಾಗಲ್ಲ. ಸೊ ಪ್ಲೀಸ್ ಎಷ್ಟು ವರ್ಷ ಮಾಡಿಸ್ಕೊತೀರ ಬಾಣಂತನ? 3 ವರ್ಷ 4 ವರ್ಷ ಆ ಥರ ಮಾಡಿಸ್ಕೊತಾರೆ? ಇಲ್ಲ ತಾನೇ. ಮಾಡಿಸ್ಕೊಳ್ಳೋದು 9 ತಿಂಗಳು. ಸೊ 9 ತಿಂಗಳು ಕರೆಕ್ಟಾಗಿ ಬಾಣಂತನ ಮಾಡಿಸ್ಕೊಳ್ಳಿಲ್ಲ ಅಂದರೆ ಬೇರೆ ಬೇರೆ ಪ್ರಾಬ್ಲಮ್ ಎಲ್ಲ ಎದುರಿಸ್ಬೇಕಾಗುತ್ತೆ. ಸೊ ನಾನಂತೂ ನನಗೆ 2 ಮಕ್ಕಳು, 2 ಬಾಣಂತನದಲ್ಲೂ ಅಷ್ಟೇ ನನಗೆ ತುಂಬ ಕಷ್ಟ ಅನುಭವಿಸಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಪ್ಲೀಸ್ ದಯವಿಟ್ಟು ಬಾಣಂತನ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ನಿಮಗೆ ಬೇರೆ ಬೇರೆಯವರೆಲ್ಲ ಹೇಳಿರ್ತಾರೆ, ನಿಮ್ಮ ಅಜ್ಜಿ ಇರ್ತಾರೆ, ನಿಮ್ಮ ಅಮ್ಮ ಇರ್ತಾರೆ. ಸೊ ಆ ಊಟ ತಿನ್ನಬೇಕು, ಈ ಊಟ ತಿನ್ನಬೇಕು, ಅದು ತಿಂದರೆ ಹಾಲು ಹೆಚ್ಚಾಗುತ್ತೆ, ಇದು ತಿಂದರೆ ಹಾಲು ಹೆಚ್ಚಾಗುತ್ತೆ, ಹಂಗೆ ಮಲ್ಕೊ ಹಿಂಗೆ ಮಲ್ಕೊ. ಸೊ ನಿಮಗೆಲ್ಲ ಗೊತ್ತಿರುತ್ತೆ. ಒಂದು ಮಗು ಅಂತ ಆಗಿಬಿಟ್ರೆ ಸಾಕು, ಆಟೋಮೆಟಿಕ್ ನಮಗೆ ಗೊತ್ತಾಗ್ಬಿಡುತ್ತೆ ಹೇಗಿರಬೇಕು, ಹೇಗಿರಬಾರ್ದು ಅನ್ನೋದು. ಸೊ ಅದು ನಾವೇನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ನಾನು. ಬಟ್ ಏನು ಅಂತ ಅಂದರೆ, ನೀವು ಬಾಣಂತನ ಎಷ್ಟು ಕಟ್ಟುನಿಟ್ಟಾಗಿ ಮಾಡಿಸ್ಕೊತೀರೋ ಅಷ್ಟೇ ನಿಮ್ಗೆ ಒಳ್ಳೆಯದು. ಯಾಕೆಂದರೆ ನಾನು ಕಷ್ಟ ಅನುಭವಿಸಿದ್ದೀನಿ. ಸೊ ಅದು ನಾನು ನಿಮ್ಮ ಹತ್ರ ಹೇಳೋಣ ಅಂತ ಬಂದಿದ್ದೀನಿ. ಸೊ ನೀವು ಅದನ್ನು ದಯವಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಬಾಣಂತನ ಮಾಡಿಸ್ಕೊಳ್ಳಿ. ನನ್ನ ಮಗ 3 ತಿಂಗಳಿದ್ದ. ಸೊ 3 ತಿಂಗಳಿಂದ ನನಗೆ ಸೋರಿಯಾಸಿಸ್ ಸ್ಟಾರ್ಟ್ ಆಗೋಯಿತು. ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಹೇಳೋದು, ಎಲ್ಲರೂ ಅಪ್ಪ ಅಮ್ಮ ಏನು ಮಾಡಿಬಿಡ್ತಾರೆ ಅಂತ ಅಂದರೆ, ಅಪ್ಪ ಅನ್ನೋದಕ್ಕಿಂತ ಅಮ್ಮ ಅಜ್ಜಿ ಏನು ಮಾಡಿಬಿಡ್ತಾರೆ ಅಂದರೆ, ನೀರು ಜಾಸ್ತಿ ಕೊಡೋದು. ಮಗು ಹೊಟ್ಟೆ ನೋವು ಬಂದ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ನೀರು ಕೊಡೋಲ್ಲ. ಈಗೇನು ಆವಾಗ ಆ ಥರ ಇತ್ತು. ಬಟ್ ಈಗೇನಂದರೆ ಎಲ್ಲ ಮೆಡಿಸಿನಲ್ಲೇ ಇರೋದ್ರಿಂದ ದಯವಿಟ್ಟು ನೀವು ನೀರನ್ನು ಅತಿ ಹೆಚ್ಚಾಗಿ ಕುಡೀರಿ. ನೀವು ನೀರು ಹೆಚ್ಚಾಗಿ ಎಷ್ಟು ಕುಡಿತೀರೋ ಹಾಲು ಜಾಸ್ತಿ ಆಗುತ್ತೆ. ನಿಮ್ಮ ಪಾಪುಗೂ ಏನು ಹೊಟ್ಟೆ ನೋವು ಅಂದರೆ ಅಷ್ಟೇನು ಹೊಟ್ಟೆ ನೋವು ಬರಲ್ಲ. ದಯವಿಟ್ಟು ನೀರನ್ನು ಕುಡಿ. ಪಾಪುಗೂ ತೊಂದರೆ ಇಲ್ಲ, ನಿಮಗೂ ತೊಂದರೆ ಇಲ್ಲ. ನೀವು ನೀರು ಎಷ್ಟು ಕುಡಿತೀರೋ ಅಷ್ಟೇ ಒಳ್ಳೆಯದು, ನಿಮಗೂ ಅಷ್ಟೇ, ಪಾಪುಗೂ ಅಷ್ಟೇ. ಅಜ್ಜಿ ಅಮ್ಮ ಎಲ್ಲ ಹೇಳ್ತಾರೆ, ನೀರು ಕುಡಿಬೇಡ, ಹೊಟ್ಟೆ ನೋವು ಬಂದ್ಬಿಡುತ್ತೆ, ಪಾಪುಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಏನಿಲ್ಲ, ಅಷ್ಟು ಏನು ಪಾಪು ಏನಾದ್ರೆ ಹತ್ತಿರ ಪಾಪು ಹೊಟ್ಟೆ ಮೇಲೆ ವಿಳೆದೆಲೆನ ಅಲ್ಲೇ ಹಚ್ಚಿ ಕಾಯಿಸ್ಬಿಟ್ಟು ಹಾಕಿದ್ರೆ ಏನು ಟೆನ್ಷನ್ ಇಲ್ಲ, ಹೋಗುತ್ತೆ. ಬಟ್ ನೀವು ನೀರಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ನೀರು ಎಷ್ಟು ಮಿಸ್ ಮಾಡ್ತೀರೋ ನಿಮ್ಗೆ ಅಷ್ಟೇ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಯಾಕೆಂದರೆ ನಾನು ಅನುಭವಿಸಿದ್ದೀನಿ. ನನಗೆ ಬೆಳಗ್ಗೆ 1 ಲೋಟ, ಮಧ್ಯಾಹ್ನ 1 ಲೋಟ, ರಾತ್ರಿ 1 ಲೋಟ ನೀರು ಬಿಟ್ಟರೆ ಏನೂ ಕೊಡ್ತಿರಲಿಲ್ಲ. ಅದು ಗಂಡು ಮಕ್ಕಳು ಅಂದರೆ ಇನ್ನೂ ಕೊಡೋಲ್ಲ. ಗಂಡು ಮಕ್ಕಳು ನೀರು ಕುಡಿಬಾರ್ದು, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂದರೆ. ಸೊ ದಯವಿಟ್ಟು ಇವಾಗೆಲ್ಲ ಮೆಡಿಸನಲ್ಲಿ ಇರೋದ್ರಿಂದ ದಯವಿಟ್ಟು ನೀರನ್ನು ಅತಿ ಹೆಚ್ಚಾಗಿ ಕುಡೀರಿ. ಸೊ ನಾನು ನೀರು ಕುಡಿದಲೇ ನನ್ನ ಮಗ 3 ತಿಂಗಳಿದ್ದಾಗಲೇ ನನಗೇನಾಯಿತು, ಸೋರಿಯಾಸಿಸ್ ಸ್ಟಾರ್ಟ್ ಆಯಿತು. ನನಗೆ ಸ್ಕಿನ್ನೆಲ್ಲ ಡ್ರೈ ಆಗೋಗಿತ್ತು. ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ, ಈ ಕಡೆ ಮಾತ್ರೆ ತೊಗೊಳಕ್ಕಾಗ್ತಿರ್ಲಿಲ್ಲ, ಈ ಕಡೆ ಬೇರೆ ಟ್ರೀಟ್ಮೆಂಟ್ ತೊಗೊಳಕ್ಕಾಗ್ತಿರ್ಲಿಲ್ಲ. ಸೊ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ, ನನ್ನನ್ನು ನಾನೇ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಅಥವಾ ನನ್ನ ಕೈ ಕಾಲು ನೋಡಿಕೊಂಡ್ರೆ ನನಗೆ ಅಸಹ್ಯ ಅನಿಸೋದು. ಅಷ್ಟು ಪ್ರಾಬ್ಲಮ್ ಎದುರಿಸಿದ್ದೀನಿ ಮಾತ್ರ. ಅಷ್ಟು ಕಷ್ಟ ಇದ್ದಾಗಲೂ ನನ್ನ ಜೊತೆಲಿ ನಿಂತಿದ್ದು ನನ್ನ ಹಸ್ಬೆಂಡು.
ನಾವು ಒಂದೊಂದ್ಸಲಿ ಹೋದ್ರೆ ಏನಿಲ್ಲ ಅಂದರೂ 6-7 ಸಾವಿರ ಆಗ್ತಾನೆ, 6-7 ಸಾವಿರ ಪೇ ಮಾಡಲೇಬೇಕಿತ್ತು ನಾವು ಆಸ್ಪತ್ರೆಗೆ. ಅಷ್ಟು ಕಷ್ಟ ಆಗಿತ್ತು ಮಾತ್ರ, ಅಷ್ಟು ಪ್ರಾಬ್ಲಮ್ ಎದುರಿಸಿದ್ದೀನಿ ನಾನು ನನ್ನ ಬಾಣಂತನದಲ್ಲಿ ಮಾತ್ರ. ಅಷ್ಟು ಒಂದೊಂದು ಸಲಿಗೆ 6-7 ಸಾವಿರ ಪೇ ಮಾಡಬೇಕಿದ್ರು ನನ್ನ ಜೊತೆ ನಿಂತಿದ್ದು ನನ್ನ ಹಸ್ಬೆಂಡು ತೋರಿಸಿದ್ದಾರೆ. ಸೊ ಪ್ಲೀಸ್, ಸೋರಿಯಾಸಿಸ್ ಅಂತ ಪ್ರಾಬ್ಲಮ್ಮು ಈಗೆಲ್ಲ ಕಾಮನ್ ಆಗೋಗಿದೆ, ಆದ್ರೂ ಅದು ಒಂದು ಸಲ ಬಂದರೆ ಅದು ಹೋಗೋಕ್ಕೆ ತುಂಬ ಕಷ್ಟ. ನೀವು ಪರ್ಮನೆಂಟಾಗಿ ಕಳಿಸ್ತೀವಿ ಅಂತ ಅಂದರೆ ಒಂದು ಇಂಜೆಕ್ಷನ್ ಬಂದ್ಬಿಟ್ಟು 12 ಸಾವಿರ ಬೀಳುತ್ತೆ ನಮಗೆ. ಇಲ್ಲ ಪರ್ಮನೆಂಟಾಗಿ ಇಮಿಡಿಯೇಟ್ ಹೋಗಬೇಕು ಅಂದರೆ ಒಂದು ಇಂಜೆಕ್ಷನ್ಗೆ 12 ಸಾವಿರ ಬರುತ್ತೆ. ಆ ಥರ 10 ಇಂಜೆಕ್ಷನ್ ತೊಗೊಂಡ್ರೆ ನಿಮ್ಗೆ ಪರ್ಮನೆಂಟಾಗಿ ಹೋಗುತ್ತೆ. ಇಲ್ಲ ನಾವು ಆ ಇಂಜೆಕ್ಷನ್ ಬೇಡ ಅಂತಂದರೆ ನೀವು ಟ್ಯಾಬ್ಲೆಟಲ್ಲೇ ಗುಣ ಮಾಡ್ಕೋಬೋದು. ನೋಡಿ, ನಾನು ತೊಗೊಂಡು ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಈಗ. ಸೊ ನೀವು ಟ್ಯಾಬ್ಲೆಟ್ ತೊಗೊಂಡ್ರೆ ನೀವು ಯಾವುದೇ ರೀತಿ ನಿಮಗೆ ಸೋರಿಯಾಸಿಸ್ ಅಷ್ಟು ಇದಾಗಲ್ಲ. ಬಟ್ ಏನು ಅಂದರೆ ಚಳಿಗಾಲದಲ್ಲಿ ಸ್ವಲ್ಪ ನೀವು ಸ್ಕಿನ್ ಕೇರು, ಚಳಿಗಾಲದಲ್ಲಿ ಅಂತಲ್ಲ, ಡೈಲಿ ನೀವು ಸ್ಕಿನ್ ಕೇರ್ ಮಾಡಿದ್ರೆ ಮಾತ್ರ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ನಮ್ಮ ಹತ್ರ ಕಾಸ್ಟ್ಲಿ ಕ್ರೀಮ್ ತೊಗೊಳಕ್ಕಾಗಲ್ಲ ಅಂದರೆ ಏನಿಲ್ಲ, ಕೊಬ್ಬರಿ ಎಣ್ಣೆ ಎಲ್ಲರ ಮನೇಲೂ ಇದ್ದಿರುತ್ತೆ. ಸೊ ಕೊಬ್ಬರಿ ಎಣ್ಣೆನ ನೀವು ಈ ಬಾಡಿ ಲೋಷನು ಅದು ಇದು ಹಚ್ಚೋದಕ್ಕಿಂತ ನೀವು ಕೊಬ್ಬರಿ ಎಣ್ಣೆನೇ ಬೆಸ್ಟು. ನೀವು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಯಾವ ಕಾಸ್ಟ್ಲಿ ಕ್ರೀಮ್ಸು ಬೇಡ, ಬಾಡಿ ಲೋಷನು ಬೇಡ. ಸೊ ನೀವು ಕೊಬ್ಬರಿ ಎಣ್ಣೆನೇ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಸ್ಕಿನ್ನು, ನೀವೇನು ಅಂದರೆ ಸ್ಕಿನ್ನು ಡ್ರೈ ಆಗೋಕ್ಕೆ ಬಿಡಬಾರ್ದು ಅಷ್ಟೇ. ನಿಮ್ಗೆ ಯಾವಾಗ ಸ್ಕಿನ್ ಡ್ರೈ ಆಗುತ್ತೋ ಸೊ ನಿಮ್ಗೆ ಆವಾಗ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ಹೇಳಿದ್ರೆ ಸ್ಕಿನ್ ಡ್ರೈ ಆಗಬಾರ್ದು ಅಂದರೆ ನೀವು ಜಾಸ್ತಿ ನೀರು ಕುಡಿಲೇಬೇಕು. ಸೊ ಎಲ್ಲರೂ ಖಂಡಿತವಾಗಿ ನೀರು ತೊಗೊಳ್ಳಿ, ಏನೂ ತಪ್ಪಿಲ್ಲ. ಸೊ ಸೋರಿಯಾಸಿಸ್ ಒಂದೇ ಅಂತ ಅಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಮು ಬರುತ್ತೆ. ಆಮೇಲೆ ಪೈಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ. ನಾನು ಅನುಭವಿಸಿದ್ದು, ನನಗೆ ಒಂದೇ ಬಾಣತ್ತಲ್ಲಿ ನಾನು 2 ಹೊಡೆತ ತಿಂದ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳಿದೆ, ನೀವು ಈಗ ಸೋರಿಯಾಸಿಸ್ ಸ್ಟಾರ್ಟ್ ಆಗುತ್ತೆ, ಪೈಲ್ಸ್ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನನಗೆ ಆಗಿರೋದೆ. ಸೊ ಕಷ್ಟ ಅನುಭವಿಸಿದ್ದೀನಿ. ಸೊ ಈ ಕಡೆ ಟ್ಯಾಬ್ಲೆಟ್ ತೊಗೊಳಕ್ಕೂ ಆಗ್ತಾಯಿಲ್ಲ, ಈ ಕಡೆ ಪಾಪಗೂ ಟ್ಯಾಬ್ಲೆಟ್ ತೊಗೋಬೇಕಂದ್ರೆ ಫೀಡಿಂಗ್ ಬಿಡಬೇಕು. ಸೊ ನಾನು ಟ್ಯಾಬ್ಲೆಟು ತೊಗೊಂಡು ಇದು ಮಾಡ್ತಿಲ್ಲ, ಬರೀ ಕ್ರೀಮಲ್ಲೇ ನಾನು ಅರ್ಧ ಮೇಂಟೈನ್ ಮಾಡ್ಕೊಂಬಂದೆ. ನನ್ನ ಕ್ರೀಮಲ್ಲೇ ಅರ್ಧ ವಾಸಿ ಇತ್ತು. ಸೊ ನನ್ನ ಮಗನಿಗೆ 1 ವರ್ಷ ಇದ್ದಂಗೆ ನನ್ನ ಫೀಡಿಂಗ್ ನಿಲ್ಲಿಸಿ ನಾನು ಟ್ಯಾಬ್ಲೆಟ್ ತೊಗೊಂಡು ಸೊ ನಾನು ಈಗ ಪರ್ಫೆಕ್ಟಾಗಿದ್ದೀನಿ. ಸೊ ಅದು ಆಗಿ ಒಂದು 5-6 ತಿಂಗಳು 3 ತಿಂಗಳಿಗೆ ನನಗೆ ಸೋರಿಯಾಸಿಸ್ ಸ್ಟಾರ್ಟ್ ಆಯಿತು. ತಿರ್ಗಾ ಹಿಂದೆಲ್ಲೇ ನನಗೆ ಮೂಲವ್ಯಾಧಿ ಸ್ಟಾರ್ಟ್ ಆಗೋಯಿತು. ನಾನು ಎಷ್ಟು ಕಷ್ಟ ಅನುಭವಿಸಿದ್ರಿಂದ ನನಗೆ ಗೊತ್ತು. ನನಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಷ್ಟು ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ. ಸೊ ದಯವಿಟ್ಟು ಬಾಣಂತನದಲ್ಲಿ ನೀರನ್ನ ಅತಿ ಹೆಚ್ಚಾಗಿ ಕುಡೀರಿ, ಏನೂ ತೊಂದರೆ ಆಗೋಲ್ಲ. ಇಲ್ಲಾಂದರೆ ನೀವೇ ಕಷ್ಟ ಅನುಭವಿಸೋದು. ಸೊ ನಾನು ಅನುಭವಿಸಿದ್ದೀನಿ. ಸೊ ಸೋರಿಯಾಸಿಸ್ ಸಮಸ್ಯೆ, ಪೈಲ್ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ತುಂಬ ಅನುಭವಿಸಿದ್ದೀನಿ. ನನಗೆ ಎಷ್ಟು ಬ್ಲಡ್ ಲಾಸ್ ಆಗಿದೆ ಅಂದರೆ ನಿಜ. ನಂದು ನೆಗೆಟಿವ್ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ನನಗೆ ಬ್ಲಡ್ಡು ತುಂಬ ರೇರು ಅಂತ ನನಗೆ ಎಷ್ಟು ಕಷ್ಟ ಆಗಿದೆ ಅಂದರೆ, ನಾನು ಎರಡನೇ ಪಾಪು ಡೆಲಿವರಿಲೂ ನಾನು ಅಷ್ಟೇ ಅನುಭವಿಸಿದ್ದೀನಿ, ಅಷ್ಟೇ ಬಾಣಂತನದಲ್ಲ ಅಷ್ಟೇ ಅನುಭವಿಸಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಅತಿ ಹೆಚ್ಚಾಗಿ ನೀರು ಕುಡೀರಿ. ಬಾಣಂತನ ಮಾತ್ರ ಕಟ್ಟುನಿಟ್ಟಾಗಿ ಮಾಡ್ಕೊಳ್ಳಿ. ಆಮೇಲೆ ಬಾಯಿ ಹಿಡಿತದಲ್ಲಿ ಇರಬೇಕು. ನೀವು ಅದು ಇದು ಸಿಗುತ್ತೆ ಅಂತ ತಿನ್ನೋಕೆ ಹೋಗ್ಬೇಡಿ ದಯವಿಟ್ಟು. ನೀವು ಬಾಣಂತನ ಹೆಂಗೆ ಒಂದು 6 ಮಂತ್ಸ್ ಆದರೂ ನಾವು ಬಾಯಿ ಕಟ್ಟಿ ಏನೂ ತಿಂದಲೇ ಕರೆಕ್ಟಾಗಿದ್ದರೆ ನಿಮಗೆ ಪಾಪುಗೂ ತೊಂದರೆ ಆಗೋಲ್ಲ, ನಿಮಗೂ ತೊಂದರೆ ಆಗೋಲ್ಲ. ಸೊ ಬಾಯಿನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ. ಆದಷ್ಟು ಬಾಣಂತನದಲ್ಲಿ ಉಪ್ಪು ಕಮ್ಮಿ ತಿನ್ನಿ. ಎಲ್ಲರೂ ಹೇಳ್ತಾರೆ, ಬಟ್ ನನಗೆ ಗೊತ್ತಿರೋ ಅಷ್ಟು ಹೇಳ್ತಾ ಇದ್ದೀನಿ. ಸ್ವಲ್ಪ ಬಾಯಿನ ಕಟ್ಟುನಿಟ್ಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ನೀವೇ ಪ್ರಾಬ್ಲಮ್ ಎದುರಿಸ್ತೀರಿ. ಎಷ್ಟು ವರ್ಷ ಬಾಣಂತನ ಮಾಡಿಸ್ಕೊತೀರ? ಮಾಡಿಸ್ಕೊಳ್ಳೋದು ಹಬ್ಬ ಅಂದರೆ 9 ತಿಂಗಳು ಕರೆಕ್ಟಾಗಿ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನೀರನ್ನ ಕುಡೀರಿ. ಆಮೇಲೆ ಸೋರಿಯಾಸಿಸ್ ಸಮಸ್ಯೆ ಸ್ಟಾರ್ಟ್ ಆಗಿಬಿಟ್ರೆ ನಿಮಗೆ ಹೋಗೋಲ್ಲ, ಲೈಫ್ ಲಾಂಗ್ ಇದ್ದೇ ಇರುತ್ತೆ ಅದು. ನಿಮಗೆ ಯಾವಾಗ ಜಾಸ್ತಿ ಅಂದರೆ ಚಳಿಗಾಲದಲ್ಲಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಸೋರಿಯಾಸಿಸ್ಸು. ಸೊ ನಾವು ವಿಜಯನಗರದಲ್ಲಿರೋಂಥ ಕ್ಯೂಟಿಸ್ ಕಟ್ಕೋಗಿದ್ದು. ಸೊ ನಮ್ಗೆ ಅಲ್ಲಿ ಅಷ್ಟೇನು ನನಗೆ ರಿಸಲ್ಟ್ ಸಿಗಲಿಲ್ಲ. ನನಗೆ 100% 10% ರಿಸಲ್ಟ್ ಸಿಕ್ತಷ್ಟೇ ನನಗೆ. ನಾನು ಓಪೆ ಕಳ್ಕೊಬಿಟ್ಟಿದ್ದೆ. ನನಗೆ ಆಮೇಲೆ ಯಾರೋ ಸಜೆಸ್ಟ್ ಮಾಡಿದರು. ನಾನು ಬಸವೇಶ್ವರ ನಗರದಲ್ಲಿರೋಂಥ ಕಾಸ್ಮಿಕ್ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ಗೆ ಒಂದ್ಸಲಿ ವಿಸಿಟ್ ಮಾಡಿದ್ದು ನಾನು. ನನಗೆ ಒಂದು ಸೆಷನಲ್ಲೇ ನನಗೆ ಎಷ್ಟು ರಿಸಲ್ಟ್ ಸಿಕ್ತು ಅಂತ ಅಂದರೆ ನಂಬೋಕ್ಕೆ ಆಗೋಲ್ಲ ನನಗೆ. ಸೊ ನಾನು ಈಗಲೂ ಕಂಟಿನ್ಯೂ ಮಾಡ್ತೀನಿ, ಈಗಲೂ ಬೇರೆಗೆ ರೆಫರ್ ಮಾಡ್ತೀನಿ. ಸೊ ಅಲ್ಲಿ ಸ್ಕಿನ್ ಆಗಲಿ ಹೇರ್ ಆಗಲಿ ಎಲ್ಲ ಚೆನ್ನಾಗಿ ನೋಡ್ತಾರೆ. ಡಾಕ್ಟ್ರು ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಪಾಪು ಫೀಡಿಂಗ್ ಬಿಟ್ಟು ನಾನು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ನನಗೆ ಎಷ್ಟೋ ಕಮ್ಮಿ ಆಯಿತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಾಣಂತನ ಚೆನ್ನಾಗಿ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ನಂತರ ಪ್ರಾಬ್ಲಮ್ ಎದುರಿಸ್ತೀರ. ಸೊ ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ ವಿಡಿಯೋ.